ನಮಸ್ಕಾರ ಎಲ್ರಿಗೂ, ವೆಲ್ಕಮ್ ಟು ದ ಚಾನಲ್. ಇವಾಗ ಇದೇನು ಮಾಡ್ತಾಯಿದ್ದೀವಿ ಅಂತ ಹೇಳಿದ್ರೆ ಗೋಬಿ 65 ಮಾಡೋದಕ್ಕೆ ಫಸ್ಟು ಗೋಬಿನೆಲ್ಲ 2 ಸತಿ ವಾಶ್ ಮಾಡ್ಕೊಂಡಿದ್ದೀವಿ, ಎಲ್ಲ ಕಟ್ ಓಪನ್ ಮಾಡಿಕೊಂಡು. ಅದಾದಮೇಲೆ ಫಸ್ಟು ಲೆಮನ್ ಹಾಕಿ ಚೆನ್ನಾಗಿ ಮಿಕ್ಸ್ ಮಾಡಿದ್ವಿ ಲೆಮನ್ ಜ್ಯೂಸನ್ನ. ಸೆಕೆಂಡು ಸಾಲ್ಟ್ ಹಾಕಿ ಚೆನ್ನಾಗಿ ಮಿಕ್ಸ್ ಮಾಡಿದ್ವಿ. ಟೇಸ್ಟಿಗೆ ಎಷ್ಟು ಬೇಕೋ ಅಷ್ಟು ಹಾಕೋಬೇಕು. ಅದಾದಮೇಲೆ ರೆಡ್ ಚಿಲ್ಲಿ ಪೌಡರು, ಎಕ್ಸ್ಟ್ರಾ ಹಾಟ್ ಚಿಲ್ಲಿ ಪೌಡರು, ಕಾಶ್ಮೀರಿ ಚಿಲ್ಲಿ ಪೌಡರ್ ಎರಡೂ ಹಾಕ್ಬಿಟ್ಟು ಚೆನ್ನಾಗಿ ಮಿಕ್ಸ್ ಮಾಡಿದ್ವಿ. ಜಿಂಜರ್ ಗಾರ್ಲಿಕ್ ಪೇಸ್ಟ್ ಹಾಕ್ಬಿಟ್ಟು ಚೆನ್ನಾಗಿ ಮಿಕ್ಸ್ ಮಾಡಿದ್ವಿ. ಸಪ್ರೇಟೇ ಹಾಕಿ ಮಿಕ್ಸ್ ಮಾಡ್ತಾ ಇರಬೇಕು. ಆಮೇಲೆ ಇವಾಗ ಇದಕ್ಕೆ ಕಾರ್ನ್ಫ್ಲೋರ್ ಹಾಕ್ಕೊಂಡು ಫಸ್ಟು ಮಿಕ್ಸ್ ಮಾಡ್ಕೋಬೇಕು. ಸೆಕೆಂಡು ರೈಸ್ ಫ್ಲೋರ್ ಹಾಕ್ಕೊಂಡು ಮಿಕ್ಸ್ ಮಾಡ್ಕೋಬೇಕು. ಆಮೇಲೆ ಒಂದು ಹಾಫ್ ಆನ್ ಅವರ್ ಹಾಗೆ ಇಡಬೇಕು. ಆಮೇಲೆ ಮಾಡೋ ಹೊತ್ತಿಗೆ ಸ್ವಲ್ಪ ನೀರನ್ನ ಸ್ಪ್ರಿಂಕಲ್ ಮಾಡ್ಕೊಬಿಟ್ಟು ಅದನ್ನು ಫ್ರೈ ಮಾಡಬೇಕು. So hi guys, today we are making gobi 65. For that we have cut all the gobi, washed 2 times. Then we have added lime juice, then mixed very good. Then we added little bit of salt, then mixed again. Then we added ginger garlic paste, mixed again. Then we added hot chili powder and Kashmiri chili powder, mixed again. Now we'll be adding the corn flour, then we'll mix it. Then after mixing again we'll add rice flour, then mix it again. Then while doing we'll add sprinkle water and fry it in oil. Then we have to keep it for half an hour after mixing the rice flour. ಸ್ವಲ್ಪನೇ ಹಾಕು, ಮಿಕ್ಸ್ ಮಾಡು. ಇನ್ನೊಂದು ಸ್ವಲ್ಪ ಕೊಡ್ತೀನಿ. ಇವಾಗ ಕವರ್ ಮಾಡಿಬಿಟ್ಟು ಒಂದು 30 ಮಿನಿಟ್ಸ್ ಇಡು. ಸರಿ ಇದೆಯಾ? ಹಿಟ್ಟು ಹಾಕ್ಲಾ ಲೈಟ್ಗೆ? So they said like the old